ಸರ್ ವೆಲ್ಕಮ್. ಬಂದು ಮಾತಾಡಿಸಿದಾಗ ಸರ್ ಅಂತ ಕರಿಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಾಗರಾಜ್? ನಾನಿಲ್ಲಿ ಬಂದಿರೋದು ನಿಮ್ಮ ಥರ ಟೈಮ್ ಪಾಸ್ ಮಾಡೋದಕ್ಕಲ್ಲ, ಕಷ್ಟ ಅಂತ ಬಂದವ್ರ ಕೈ ಹಿಡಿದು ಕಾಪಾಡೋದಕ್ಕೆ. ಎಸ್ ಸರ್. ಸರ್ ನಮ್ಮ ಮಗಳು ಕಾಪಾಡಿದ ದೇವ್ರು ಸರ್ ನೀವು. ಥ್ಯಾಂಕ್ ಯು ಸರ್. ಹೌದು ಸರ್, ತುಂಬ ಥ್ಯಾಂಕ್ಸ್. ಈ ಇನ್ಸ್ಪೆಕ್ಟರ್ ನಮ್ಮ ಮಾತಿಗೆ ಸ್ಪಂದಿಸಲೇ ಇಲ್ಲ. ನಮ್ಮ ಮಗಳನ್ನ ಹುಡ್ಕೊಡಿ ಅಂತ ನಾವೆಷ್ಟು ಕೇಳ್ಕೊಂಡ್ರು ಇವರು ಕಂಪ್ಲೇಂಟೇ ತಗೊಳ್ದೆ ನಮ್ಮನ್ನು ಬಲವಂತವಾಗಿ ವಾಪಸ್ ಕಳಿಸ್ಬಿಟ್ರು. ಯೋಚನೆ ಮಾಡಬೇಡಿ ಅಮ್ಮ, ಇನ್ಮೇಲೆ ಈ ರೀತಿ ಆಗದಿರೋ ಥರ ನಾನು ನೋಡ್ಕೋತೀನಿ. ಧೈರ್ಯವಾಗಿ ಹೋಗಿ ಬನ್ನಿ. ಹಾಗೆ ಮಗಳನ್ನ ಆಚೆ ಕಳಿಸ್ಬೇಕಾದ್ರೆ ಎಚ್ಚರಿಕೆಯಾಗಿರಿ. ಹೋಗಿ ಬನ್ನಿ. ನೋಡಿ, ನಾನಿಲ್ಲಿ ಕೆಲವ್ರ ಥರ ದುಡ್ಡು ಮಾಡೋಕ್ಕೆ ಬಂದಿಲ್ಲ. ನಮ್ಮ ಮೇಲೆ ನಂಬಿಕೆ ಇಟ್ಟು ಅವ್ರ ಕಷ್ಟ ಹೇಳಿ ಸಹಾಯ ಕೇಳ್ಕೊಂಡು ಬಂದವ್ರನ್ನ ಕಾಪಾಡೋಕ್ಕೆ ಬಂದಿದ್ದೀನಿ. ಅದಕ್ಕೆ ನನ್ನ ಗೌರ್ಮೆಂಟಿಂದ ಸ್ಪೆಷಲ್ ಆಫೀಸರ್ ಆಗಿ ಎಲ್ಲ ಅಪಾಯಿಂಟ್ ಮಾಡಿದ್ದಾರೆ. ಆ ಹೆಣ್ಮಗು ತಂದೆ ತಾಯಿ ಜೊತೆ ನಡ್ಕೊಂಡಿದ್ದು ಸರಿ ಇರಲಿಲ್ಲ. ಸಾರಿ ಸರ್, ನೀವು ಇಲ್ಲಿ ಬರ್ತಿರೋ ಕಾರಣಕ್ಕೆ ಅವ್ರನ್ನ ತಡೆದು ಕೂರಿಸಿದ್ದೆ. ಆಮೇಲೆ ಕಂಪ್ಲೇಂಟ್ ತಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಪ್ರಾಣ ಹೋಗ್ತಿದ್ರು ನಾವು ಮಾಡೋ ಕೆಲಸನ ಬಿಡಬಾರ್ದು. ನಿಯತ್ತಾಗಿರೋ ಕಾರಣಕ್ಕೆ ಜಯರಾಮ್ ಅವ್ರಿಗೆ ಪ್ರಮೋಷನ್ ಸಿಕ್ಕಿತ್ತು. ಇವತ್ತು ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ಇವರು. ಸ್ಟೇಷನ್ಗೆ ಬರೋ ಪ್ರತಿಯೊಬ್ಬರು ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಅಂದ್ಕೊಂಡೇ ಬರ್ತಾರೆ. ನಾವು ಅದನ್ನು ಯಾವುದೇ ಕಾರಣಕ್ಕೂ ಸುಳ್ಳು ಮಾಡಬಾರ್ದು. ಅರ್ಥ ಆಯ್ತಾ? ಓಕೆ ಸರ್. ಬರತ್ತವ್ರೆ, ಆ ಮಕ್ಕಳನ್ನ ಸೇಫಾಗಿ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಡಿ. ಓಕೆ ಒಳಗೆ ಬನ್ನಿ ಸರ್. ಸರ್ ನೀವು ಬನ್ನಿ. ಹ್ಞೂ